ವುಮೆನ್ಸ್ ಡೇ. ಸೊ ಅಂದ್ರೆ ನಮ್ ದಿನ. ಸ್ಲೀವ್ಲೆಸ್ ಹಾಕೋಕೆ ಭಯ ಪಡೋ ನಮ್ಮ ಸ್ಟೂಡೆಂಟ್ಸ್ ಕೈಲಿ ವುಮೆನ್ಸ್ ಡೇ ಪ್ರಯುಕ್ತ ಶೋಲ್ಡರ್ಲೆಸ್ ಆಲ್ಟರ್ನೇಟ್ ಗ್ಲೌಸ್ನ ಡ್ರಾಫ್ಟಿಂಗ್ ಹೇಳ್ಕೊಟ್ಟು ಅಸೈನ್ಮೆಂಟ್ ಕೊಟ್ಟಿದ್ದೆ. ಪ್ರತಿಯೊಬ್ಬರು ಸ್ಟಿಚ್ ಮಾಡಿ ಹಾಕೊಂಡು ಬಂದಿದ್ದಾರೆ. ಹೇಗೆ ಬಂದಿದೆ ಹೇಳಿ. ಹಾಗೆ ಎಲ್ಲ ಮಹಿಳೆಯರಿಗೂ ನಮ್ಮ ಲರ್ನ್ ವಿತ್ ಲಕ್ಷ್ಮಿ ಟೀಮ್ ಕಡೆಯಿಂದ ಹ್ಯಾಪಿ ವುಮೆನ್ಸ್ ಡೇ. ವುಮೆನ್ಸ್ ಡೇ. ಸೊ ಅಂದ್ರೆ ನಮ್ ದಿನ. ಸೊ ನಾವೇ ಚೆನ್ನಾಗಿ ಆಚರಿಸೋಣ. ನಮ್ಗೆ ಅಂತ ಒಂದ್ ದಿನ ಇಟ್ಟಿದಾರಲ್ಲ, ಜಸ್ಟ್ ಎಂಜಾಯ್ ಮಾಡೋದಷ್ಟೇ. ಯಾಕಂದ್ರೆ ನೀವು ಮನೇಲಿ ಟೆನ್ಷನ್ ಇರುತ್ತೆ, ಅದು ಇದು ಜೊತೆಗೆ ಇದು ಕಲಿತಿರೋದು ಬೇರೆ, ಮೈಂಡ್ ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತಿರಲ್ಲ. ಒಂದಿನ ಆದ್ರೂ ಆರಾಮಾಗಿರಿ, ನಿಮ್ ದಿನ ಆಚರಿಸಿ. ಶಾಪಿಂಗ್ ಹೋಗಿ, ಇಷ್ಟ ಬಂದಿದ್ ತಗೊಳ್ಳಿ, ಇಷ್ಟ ಬಂದಿದ್ ಬಟ್ಟೆ ಹಾಕೊಳ್ಳಿ. ಲೇಡೀಸ್ಗೆ ಇರೋದು ಜಾಸ್ತಿ ಅದೇನೆ. ಒಂದ್ ಗೋಲ್ಡ್ ಹಾಕಕ್ ಇಷ್ಟ ಪಡ್ತಾರೆ, ಅದಕ್ಕಿಂತ ಜಾಸ್ತಿ ಇಷ್ಟ ಅಂದ್ರೆ ಬಟ್ಟೆ ಕ್ರೇಜ್ ಅನ್ನೋದು ಎಲ್ಲಾ ಲೇಡೀಸ್ ಅಲ್ಲೂ ಇರುತ್ತೆ. ಸೊ ವಾರ್ಡ್ರೂಮ್ ನೋಡ್ಬೇಕು ನೀವು, ಮಚ್ಚಿಟ್ಟಿರೋ ಬಟ್ಟೆನ ಇರೋಕ್ ಜಾಗ ಇರೋದು, ಹಾಕೊಳಕ್ ಬಟ್ಟೆ ಇರಲ್ಲ. ಲೇಡೀಸ್ ಪ್ರಾಬ್ಲಮ್ ಇದು ಗೊತ್ತಿದ್ಯಾ? ಎಷ್ಟು ಬಟ್ಟೆ ತಂದಿಟ್ಟು ನಾವ್ ಯಾವ್ದಾದ್ರು ಫಂಕ್ಷನ್ ಹೋಗ್ಬೇಕಂದ್ರೆ ನಮ್ಮ ಹತ್ರ ಬಟ್ಟೆನೇ ಇಲ್ಲ ಅಂತ. ಸೊ ಮನೇಲಿ ಎಲ್ಲರೂ ಇದನ್ನ ಕೇಳಿ ಡಿಸ್ಟರ್ಬ್ ಆಗ್ಬಿಟ್ಟಿರ್ತಾರೆ, ಎಷ್ಟು ಬಟ್ಟೆ ತಂದು ಕೊಟ್ಟು ನಿಮ್ಗೆ ಸಾಲಲ್ಲ ಅಂತ. ಹಂಗಾಗಿ ಈಗೆಲ್ಲ ನೀವು ರೆಡಿಮೇಡ್ ಗಳೆಲ್ಲ ತಗೋತಿದ್ರೆ ಇನ್ಮೇಲೆ ಸೆಲ್ಫ್ ನಿಮಗ್ ನೀವೇ ಉಳ್ಕೋತೀರಾ ಈ ಕ್ಲಾಸ್ ಎಲ್ಲ ಆದ್ಮೇಲೆ. ಸೊ ಯಾವ್ದೇ ತರ ಇದ್ರು ಎಲ್ಲಾನು ವೇರ್ ಮಾಡಿ. ಫ್ಯಾಷನ್ ಇರೋದು ಲೇಡೀಸ್ಗೋಸ್ಕರನೇ, ನಮ್ಮಿಂದಾನೇ ಇಷ್ಟೆಲ್ಲ ಜಗತ್ತು ನಿಂತಿರೋದು. ಬಿಸ್ನೆಸ್ ನಡೀತಿರೋದೆಲ್ಲ ಲೇಡೀಸ್ ಇಂದಾನೆ. ಮೇಕಪ್ ಇರ್ಬೋದು ಅಥವಾ ಬಟ್ಟೆ ಬಿಸ್ನೆಸ್ ಈ ಇದ್ರಲ್ಲಿ ತುಂಬಾ ನಡೀತಿದೆ ಚೆನ್ನಾಗಿ. ಬಿಸ್ನೆಸ್ ಅರ್ಧಕ್ಕರ್ಧ ನಿಂತಿರೋದು ಅಥವಾ ಹೊರಗಡೆ ನಡೀತಿರೋದು ಲೇಡೀಸ್ ಇಂದಾನೆ. ಇನ್ನೆಷ್ಟು ದಿನ ಇರ್ತೀವಿ ನಾವೆಲ್ಲ? ಇರೋಷ್ಟು ದಿನ ಚೆನ್ನಾಗಿ ಎಂಜಾಯ್ ಮಾಡಿ, ಚೆನ್ನಾಗಿ ಊಟ ಮಾಡಿ, ಒಳ್ಳೆ ಬಟ್ಟೆ ಹಾಕೊಳ್ಳಿ ಅಷ್ಟೇ. ಅಕ್ಕಪಕ್ಕ ಅವ್ರು ಹಂಗ ಅನ್ಕೊಂತಾರೆ, ಇವ್ರು ಹಿಂಗ ಅನ್ಕೊಂತಾರೆ, ಅದೆಲ್ಲ ಬೇಡ. ಈ ಫೀಲ್ಡ್ ಇಷ್ಟಪಟ್ಟು ಬಂದಿದ್ದೀರಾ ಅಲ್ವಾ? ಸೊ ನೀವು ಫ್ಯಾಷನಬಲ್ ಆಗಿ ಇದ್ದಾಗ ಮಾತ್ರ ನೀವು ಇನ್ನೊಬ್ಬರನ್ನ ಇನ್ಸ್ಪೈರ್ ಮಾಡ್ತೀರಾ. ಈಗ ನೀವೇನೋ ಒಂದು ಶೋಲ್ಡರ್ಲೆಸ್ ಹಾಕಿದ್ದೀರಾ, ಇದೇ ತರ ಹಾಕಕ್ಕೆ ತುಂಬಾ ಜನಕ್ಕೆ ಇಷ್ಟ ಇರುತ್ತೆ, ಅವ್ರಿಗೆ ಹೇಳ್ಕೊಳಕ್ ಗೊತ್ತಿರಲ್ಲ. ಸೊ ನಿಮ್ಮನ್ನ ನೋಡಿ ಅವ್ರು ಕೇಳ್ತಾರೆ ಈ ತರ ಎಲ್ಲ ಮಾಡ್ಕೊಡಿ ಅಂತ. ಓಕೆ, ಹಂಗಾಗಿ ನೀವು ಪ್ರತಿಯೊಬ್ರು ಏನೇ ಟ್ರೆಂಡಿಂಗ್ ಬರ್ಲಿ ಫಸ್ಟ್ ನಾನೇ ಟ್ರೈ ಮಾಡ್ಬೇಕು ಅದಿರ್ಬೇಕು ನಿಮ್ಗೆ. ಹೊರಗಡೆ ಮೂವಿ ನೋಡುವಾಗ್ಲಿ, ಸೀರಿಯಲ್ ನೋಡುವಾಗ್ಲಿ ನೀವು ಮೇನ್ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದೇನು? ಬಟ್ಟೆ, ಹೊಸ ಫ್ಯಾಷನ್, ಟ್ರೆಂಡಿಂಗ್ ಆಗಿದೆ. ಯಾಕಂದ್ರೆ ಏನೋ ಒಂದು ಹೊಸದಾಗಿ ಬಂದಿದ ತಕ್ಷಣ ತುಂಬಾ ಜನ ಅದನ್ನಾಗ್ಲೇ ರೀಕ್ರಿಯೇಟ್ ಅಂತ ಮಾಡ್ತಿರ್ತಾರೆ. ಸೊ ಅದು ಬೇರೆಯವರೇ ಮಾಡೋದು ಜಾಸ್ತಿ, ಹಿಂದಿಯವ್ರು. ಯಾಕೆ ನಾವು ಕನ್ನಡದಲ್ಲಿ ಮಾಡಲ್ಲ ಹೇಳಿ? ಎಷ್ಟೊಂದು ಜನ ಹಾಕಲ್ಲ, ಯಾಕಂದ್ರೆ ನಾವು ಜಾಸ್ತಿ ಅಕ್ಕಪಕ್ಕಕ್ಕೆ ಜಾಸ್ತಿ ಇದ್ಕೊಡ್ತೀವಿ. ಈ 3 ತಿಂಗಳನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲಾ ತರನು ಇದ್ರಲ್ಲಿ ಕವರ್ ಆಗುತ್ತೆ. ಹೊರಗಡೆ ನೀವು ಯಾವುದೇ ನೋಡಿದ್ರು ಮಾಡುವಷ್ಟು ಕೆಪಾಸಿಟಿ ನಿಮಗೆ ಬರುತ್ತೆ. ಓಕೆ, ಇನ್ನೊಂದ್ಸಲ ಎಲ್ರಿಗೂ ವಿಶ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮ್ಮ ದಿನದ ಶುಭಾಶಯಗಳು. ಓಕೆ, ಥ್ಯಾಂಕ್ ಯು.